ಈಗ ಹಣ ಯಾರ್ದು ಎಲ್ಲಿಗೆ ತಗೊಂಡೋಗ್ತಾ ಇದ್ದ, ಯಾಕಷ್ಟು ಕ್ಯಾಶ್ ಇಟ್ಕೊಂಡಿದ್ದ, ಇನ್ನೇನಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖೆ ನಡೆದು ನಾನೇನು ಹೇಳಲಿಕ್ಕೆ ಹೋಗೋದು, ಯಾಕಂದ್ರೆ ಪ್ರಾಮಾಣಿಕವಾಗಿ ತನಿಖೆ ಪಾರದರ್ಶಕ ತನಿಖೆಯಿಂದ ಏನು ಬರುತ್ತೆ ಅದಾದ್ಮೇಲೆ ನಾವು ಗೊತ್ತಿಲ್ಲ ಈಗ ಅದು ಸಿಕ್ಕಿದೆ ಅಷ್ಟೇ, ಪತ್ತೆ ಆಗಿದೆ ಅಷ್ಟೇ. ಅದು ಯಾರಿಗಾಗಿ ಹೋಗ್ತಾ ಇದ್ವಿ ಏನೋ ಅವನ ಸ್ಟೇಟ್ಮೆಂಟ್ ಅದು ಬರುತ್ತೆ. ನನ್ನ ಜೊತೆಗೆ ನೂರಾರು ಜನ ಫೋಟೋ ತೆಗೆಸಿರ್ತಾರೆ. ಕುಮಾರಸ್ವಾಮಿ ಜೊತೆಗೆ ಯಾರ್ಯಾರು ಫೋಟೋ ತೆಗೆಸಿರ್ತಾರೆ ಅಂತ ಹೇಳಿ ಏನಾದ್ರು ತನಿಖೆ ಮಾಡಕ್ ಹೋದ್ರೆ ಯಾರ್ಯಾರೆಲ್ಲ ತೆಗೆಸಿದ್ರು. ಯಾಕಂದ್ರೆ ಸಾರ್ವಜನಿಕ ಜೀವನದ ವ್ಯಕ್ತಿಗಳು ನೀನು ಬರ್ಬೇಕಾದ್ರೆ ಪೊಲೀಸ್ ಸರ್ಟಿಫಿಕೇಟ್ ಹಿಡ್ಕೊ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫೋಟೋ ತೆಗೆಸಿರ್ತಾರೆ. ಅವ್ರು ನಮ್ಮ ಹತ್ರ ಏನೋ ಅನಪೇಕ್ಷಿತ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಏನಿಲ್ಲ. ಮತ್ತು ನಾನೀಗಾಗಲೇ ಹೇಳ್ತೀನಿ, ಯಾರು ಅಸಾಲ್ಟ್ ರವಿ ಅವನ ಹಿನ್ನೆಲೆ ಏನು ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ, ಯಾವ್ಯಾವ ಅಪರಾಧದಲ್ಲಿ ಅವನಿದ್ದಾನೆ ಇದನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಸೂಚನೆ ಕೊಟ್ಟಿದ್ದೀನಿ. Mobile. In Dakshin Kannada, Congress is saying BJP is not having any issues, so they are raising the love jihad issue because the election they are losing, so they are. ನೋಡಿ, ಇದ್ರ ಬಗ್ಗೆ ಈ ಕಾನೂನು ಅಂತ ಅದಿಲ್ಲದೆ ಮತ್ತೆ ಚರ್ಚೆಗಳಾಗ್ತದೆ ಅಷ್ಟು ಬಿಟ್ಟರೆ. ಈಗ PFI ಪ್ರಕರಣಗಳನ್ನ ಸಿದ್ದರಾಮಯ್ಯ ವಾಪಸ್ ಪಡೆದ್ರು ಅಂತ ಹೇಳಿ ಸಾಕಷ್ಟು ಕಡೆ ತಾವು ಹೇಳ್ತಾ ಇದ್ದಾರೆ. ಆದ್ರೆ RTI ಅರ್ಜಿ ಸಲ್ಲಿಸಿದ್ರೆ ಯಾವ್ದು ಕೇಸಸ್ಗಳು ಹಿಂಪಡೆದಿಲ್ಲ ಅಂತ ಉತ್ತರ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಪತ್ರ ಬರೆದು ಕೂಡ ರಿಕ್ವೆಸ್ಟ್ ಮಾಡಿದ್ರು, ಯಾವುದೇ ಮಾಹಿತಿ ಕೊಡ್ತಾರೆ. ನೋಡಿ, ಅದ್ರಲ್ಲಿ ಏನಾಗುತ್ತೆ, PFI ಇವನೇ ಅಂತ ಹೇಳಿ ಹೇಳುವಂಥದ್ದು ಅಲ್ಲಿ ಮೆನ್ಷನ್ ಆಗಿರ್ಲಿಲ್ಲ, ಒಟ್ಟಾರೆ ತಗೊಂಡ್ರು. ಈಗ ಅವರೆಲ್ಲ PFI ಕಾರ್ಯಕರ್ತರು ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ಅವ್ರ ಮೊನ್ನೆ ಕೆಲವರು ಅರೆಸ್ಟ್ ಆಗಿದ್ದಾರೆ, ಕೆಲವರ ಮೇಲೆ FIR ಆಗಿದೆ, ಎಲ್ಲ ಆಗಿದೆ. ಮೊದಲಿಂದ ಅದೇ ಕೆಲಸ ಮಾಡ್ತಾ ಇದ್ದಿದ್ದು ಆರ್ಗನೈಸೇಷನ್ ಕೆಲಸ. ಅವ್ರದ್ದು ವಾಪಸ್ ತೆಗೆದು ಕಾಂಗ್ರೆಸ್ ಅವರು 40% ಸರ್ಕಾರ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಯಾತಕ್ಕೆ ತಂದಿದ್ದ ಏನು ಹೊರಗೆ ಬರ್ಬೇಕು. ಅವ್ರು 40%, 60% ಅವ್ರು ಹೀಗೆ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಅವ್ರು ಎಷ್ಟೆಷ್ಟು ಪರ್ಸೆಂಟ್ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ. ಅವರು ಅಧಿಕಾರದಲ್ಲಿ ಇದ್ದಂಥವ್ರು 5 ವರ್ಷ ಭಾರಿ ಒಳ್ಳೆ ಆಡಳಿತದಲ್ಲಿ ಇದ್ದವ್ರು ಕೆಳಗಿಳಿಸಿದ್ರು ಜನ. ಹೆಂಗೆ ಅವ್ರದ್ದು ಇದ್ದಿದ್ದು ದಂಧೆ ಮಾಡ್ಕೊಂಡು ಹೊರಟಿದ್ರು, ಹಣದ ದಂಧೆನೇ ಮಾಡ್ಕೊಂಡು ಹೊರಟಿದ್ರು. ಆಲ್ ಇಂಡಿಯಾ ಲೆವೆಲಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಅವರು. ಹಾಗಾಗಿ ಅವರು ಇನ್ನೊಬ್ಬರ ಬಗ್ಗೆ ಚುನಾವಣೆ ಬಂತು ಅಂತ ಹೇಳಿ ಅನವಶ್ಯಕ ಹೇಳ್ಬೋದು. ನಿರ್ದಿಷ್ಟವಾಗಿ ಇಂಥವ್ರು ಅಂತ ಹೇಳಿ ಕೊಡ್ಲಿ ನೋಡೋಣ. ಈಗಾಗಲೇ ನಮ್ಮ ಮಿನಿಸ್ಟರ್ ಒಬ್ರು ಮೇಲೆ 40% ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ, ವಿಚಾರಣೆ ಆಗ್ತಾ ಇದೆ. ಬರಲಿ ನೋಡೋಣ ಹೊರಗೆ. ಹೀಗಾಗಿ ಅನವಶ್ಯಕ ಚುನಾವಣೆ ಗಿಮಿಕ್ಕಿಗೋಸ್ಕರ ಮಾಡ್ತಾ ಇದ್ದಾರೆ. ಇದನ್ನ ಯಾರು ನಂಬೋದಿಲ್ಲ.